ರೋಡ್ ಶೋ ಆರಂಭ ಆಗುತ್ತೆ. ವಿರಾಟ್ ಕೊಹ್ಲಿ ಅಂಡ್ ಟೀಮ್ ಮೆರವಣಿಗೆ ನಡೆಯುತ್ತೆ ಮುಂಬೈನಲ್ಲಿ. ಸರ್, ಕ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ಯಾಚ್ ಬಗ್ಗೆನೇ ವಿವಾದನೆ ಸೃಷ್ಟಿ ಆಗಿಬಿಟ್ಟಿತ್ತು, ಟೀಕೆಗಳು ಶುರುವಾಗ್ಬಿಟ್ಟಿತ್ತು. ಅದರಲ್ಲೂ ಪಾಕಿಸ್ತಾನದಲ್ಲಿ ತುಂಬಾ ಟೀಕೆಗಳು, ಅದು ರಾಂಗು, ಅದು 6 ಹೋಗಿತ್ತು, ಕ್ಯಾಚ್ ಲೈನಿಗೆ ತಾಗಿತ್ತು ಅಂತ. ಅದ್ರ ಬಗ್ಗೆ ಆ್ಯಕ್ಚುಲಿ ICCನೇ ರೂಲ್ಗಳನ್ನು ಮಾಡಿದೆ. ಅದ್ರ ಜೊತೆಗೆ ಅಂಪೈರ್ ಇದ್ರು, ಥರ್ಡ್ ಅಂಪೈರ್ ಇದ್ರು, ಮ್ಯಾಚ್ ರೆಫ್ರಿ ಇದ್ರು, ಎಲ್ಲರೂ ಸೇರಿ ನೋಡಿನೇ ಡಿಸಿಷನ್ ತೊಗೊಂಡಿರೋದು. ಇದೇ ಥರ ನಮಗೆ ನಾವು ಇಂಗ್ಲೆಂಡಲ್ಲಿ ವರ್ಲ್ಡ್ ಕಪ್ ಫೈನಲ್ಸ್ ಆವಾಗಲೂ ಸಹ ನಾವು ನೋಡಿದ್ವಿ. ಆ ಬಾಲಿಗೆ 5 ರನ್ ಕೊಡಬೇಕಿತ್ತು, 6 ರನ್ ಕೊಟ್ಟರು, ಅದರಿಂದ 1ರಿಂದ ಇಂಗ್ಲೆಂಡ್ ಗೆದ್ದರು ಅಂತ. ಸೊ ಈ ಟೀಕೆಗಳು ಬರ್ತಾ ಇರುತ್ತೆ ಹಂಗೆ, ಅದನ್ನು ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ತೊಗೊಂಡು ಹೋಗ್ತಾ ಇರಬೇಕು. ಬಟ್ ಕೊನೆಗೆ ಸೌತ್ ಆಫ್ರಿಕಾ ಅದನ್ನ ಕ್ಲಿಯರ್ ಮಾಡ್ತಾರೆ. ಆ್ಯಕ್ಚುಲಿ ಅವರೇ ಅಲ್ಲಿ ಗ್ರೌಂಡಲ್ಲಿ ಕಾಮೆಂಟ್ರಿ ಮಾಡ್ತಾಯಿದ್ದು ನಾವು ನೋಡಿದ್ದೀವಿ. ವಾಟ್ಸಪ್ಪಲ್ಲೆಲ್ಲ ವೀಡಿಯೋಗಳು ಬಂದಿದ್ರಲ್ಲಿ ಅವರೇ ಹೇಳ್ತಾರೆ ಇಟ್ ಈಸ್ ಅ ಫೇರ್ ಕ್ಯಾಚ್, ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಸೂರ್ಯಕುಮಾರ್ ಯಾದವ್, ಈ ಟುಕ್ ಅ ಗುಡ್ ಕ್ಯಾಚ್, ಇಂಡಿಯಾ ಒಂದು ಅಷ್ಟೇ ಹೇಳಿದ್ದಾರೆ ಅವರು. ಅದ್ರ ಬಗ್ಗೆ ಮುಂದೆ ಜಾಸ್ತಿ ಕಾಂಟ್ರವರ್ಸಿ ಆಗಿಲ್ಲ. ಪಾಕಿಸ್ತಾನದಲ್ಲಿ ಮಾಡ್ತಿರ್ತಾರೆ, ಅದಕ್ಕೂ ನಮಗೂ ಏನು ಟೀಕೆಗಳಿಂದ ಕಡಿಮೆ ಇಲ್ಲವೇ ಇಲ್ಲ, ಮುಗಿಯಲಾರದು ನಿಜವಾಗ್ಲೂ. ಸೊ ಬಟ್ ಇನ್ ದ ಎಂಡ್ ಖುಷಿ ಟ್ರಾಫಿ ಭಾರತಕ್ಕೆ ಬಂದಿದೆ, ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅದೇ ಕೊನೆಗೆ ಎದ್ದು ಕಾಣಿಸ್ತಾ ಇರೋದು ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಿ ಸರ್, ವಿಶ್ವಕಪ್ ಗೆದ್ದಿದ್ದು ಜೂನ್ 29ಕ್ಕೆ, 5 ದಿನಗಳ ನಂತರ ಭಾರತಕ್ಕೆ ಆ ಟ್ರೋಫಿ ಜೊತೆಗೆ ಆಟಗಾರರು ಬರೋ ಕ್ಷಣ ಇದೆಯಲ್ಲ, ಆಟಗಾರರು ಅಲ್ಲಿ ಟ್ರೋಫಿ ಜೊತೆಗೆ ಇರ್ಬೋದು, ಆದರೆ ಟ್ರೋಫಿ ಹಿಡ್ಕೊಂಡು ಭಾರತದ ತಾಯ್ನಾಡಿಗೆ ಬರೋ ಕ್ಷಣ ಆ ತುಡಿತಾ ಇದೆಯಲ್ಲ ಸರ್, ಎಷ್ಟು ಅವರಿಗೆ ಎಷ್ಟು ಬೇಗ ಹೋಗ್ತೀವಿ ಅಂತ ಅನಿಸಿರುತ್ತೆ ಮೋಸ್ಟ್ಲಿ. ನಿಜವಾಗ್ಲೂ ಒಂಥರ ಪ್ರತಿಯೊಬ್ಬ ಆಟಗಾರನಿಗೂ ಇರುತ್ತೆ, ನಮ್ಮ ಜನ ನೋಡ್ಬೇಕು ಅದನ್ನ ಅಂತ. ಟಿ ವಿಲಿ ನೋಡೋಕ್ಕಿಂತ ನಾವು ಅದನ್ನ ಎತ್ಕೊಂಡು ಹೊರಟಾಗ ಜನ ಲೈವ್ ಆಗಿ ಅದು ನೋಡೋ ಖುಷಿ ಇದೆ ಅಲ್ವಾ, ಅದನ್ನು ನಮ್ಮ ಎಲ್ಲ ತಂಡದ ಆಟಗಾರರು ಸಹ ಅದನ್ನ ನೆರವೇರಿಸ್ಕೊಟ್ಟಿದ್ದಾರೆ ನಮ್ಮ ಭಾರತ ಜನದ ಪ್ರಜೆಗಳಿಗೆ. ನಿಜವಾಗ್ಲೂ ಸಹ ಅಂದ್ರೆ ಆ ಫೀಲಿಂಗೇ ಬೇರೆ. ನಮ್ಮ ತಾಯ್ನಾಡಿಗೆ ಬಂದಾಗ ಅದನ್ನ ಎತ್ಕೊಂಡು ಹೋದಾಗ ಜನ ಅದು ನೋಡಿಬಿಟ್ಟು ತಮಗೆ ಕೊಡುವಂಥ ಗೌರವ ಇದೆ ಆಗಲಿ. ಆಮೇಲೆ ಅದನ್ನು ಎಷ್ಟು ದಿನದಿಂದ ವೇಟ್ ಮಾಡ್ತಾಯಿದ್ರು ಜನ ಅದನ್ನು ನೋಡೋಕ್ಕೆ. ನಿಜವಾಗ್ಲೂ ಇದೇ ಸಹ ನಮ್ಮ ವಿರಾಟ್ ಕೊಹ್ಲಿನ ನೋಡ್ತೀವಿ ಅಂದರೆ ಜನಕ್ಕೋಸ್ಕರ ಎಷ್ಟು ಅವರು RCB ಮ್ಯಾಚ್ ಫ್ಯಾನ್ಸ್ ನೋಡೋದು ಒಂದು ದಿವಸ ರಾತ್ರಿ ಹೇಳ್ತಾರೆ ಅವರು, ಬಸ್ತು ನೋಡಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಜನನ, ರಾತ್ರಿ 12ವರೆಗೆ. ಸೊ ಅದೇ ಥರ ಇವತ್ತು ನೋಡಿದಾಗಂತೂ ಆ ಥರ ಅವ್ರಿಗೆ ಡಬಲ್ ಆಗಿರುತ್ತೆ, ಖುಷಿ ಅನಿಸುತ್ತೆ. ಇಷ್ಟು ಜನ ನಾವು ಹಾಕಿರೋಂಥ ಒಂದು ಎಫರ್ಟಿಗೆ ಇಷ್ಟು ಜನ ನಮಗೆ ಮರ್ಯಾದೆ ಕೊಡ್ತಾ ಇದ್ದಾರಲ್ಲ, ಅಷ್ಟು ಜನ ಕಾಯ್ತಾ ಇದ್ದಾರಲ್ಲ ಅಂತ ಆ ಖುಷಿ ಇದೆ ಅಲ್ವಾ, ಅದು ಒಂಥರ ಅದನ್ನು ಯಾವತ್ತು ಜೀವನ ಪರ್ಯಂತ ಮರೆಯೋಕ್ಕಾಗಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಅದನ್ನ ನನಗೆ ಇನ್ನೊಂದು ಏನಪ್ಪ ಅಂತಂದರೆ, ಮೊನ್ನೆ ಮ್ಯಾಚಲ್ಲಿ ಕೊಹ್ಲಿ 50 ರನ್ ಹೊಡೆಯೋ ತನಕನೂ ಕೂಡ ತುಂಬ ಸ್ಲೋ ರನ್ ಗಳಿಸ್ತಾ ಹೋದರು. ಆಗ ತುಂಬಾ ಟೀಕೆಗಳು ಕೇಳಿ ಬಂದಿತ್ತು, ಇದೇನು ಈ ಥರ ಆಡ್ತಿದ್ದಾರೆ, ಟೆಸ್ಟ್ ಆಡ್ತಿದ್ದಾರಾ ಅಥವಾ ಒನ್ ಡೇ ಆಡ್ತಿದ್ದಾರಾ, T20 ಆಡ್ತಿದ್ದಾರಾ ಅಂಥೇಳಿ. ಅದ್ರ ಹಿಂದೆ ಏನಾದರೂ ಪ್ಲ್ಯಾನ್ ಇತ್ತಾ ಅಂತ ನನಗೆ ಆ್ಯಕ್ಚುಲಿ ಮ್ಯಾಚ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ಫಸ್ಟ್ ಬಾಲೇ ಬೌಂಡ್ರಿ ಹೊಡಿತಾರೆ ಆ್ಯಕ್ಚುಲಿ, ಕವರ್ಸ್ ಪಾಯಿಂಟ್ ಮಧ್ಯೆ. ಆ್ಯಕ್ಚುಲಿ ಅಲ್ಲೇ ಅವ್ರು ಕಾನ್ಫಿಡೆನ್ಸ್ ತೋರಿಸ್ಬಿಟ್ರು ಆ್ಯಕ್ಚುಲಿ ಅಲ್ಲಿ. ಬಟ್ ಈ ವರ್ಲ್ಡ್ ಕಪ್ ಇನ್ನೊಂದು ಹೇಗಿತ್ತು ಅಂತಂದರೆ, ಎಲ್ಲ ಮ್ಯಾಚೂ 200 ಹೊಡಿತಾರೆ ಎಂಬ ಪಿಚ್ಗಳು ಸಿಗಲೇ ಇಲ್ಲ ನಮಗೆ. ಸೊ ಎಲ್ಲೋ ಒಂದು ಕಡೆ ಬ್ಯಾಟ್ಸ್ಮನ್ಗಳ ಮೇಲೆ ಒಂದು ಜವಾಬ್ದಾರಿ ಅಂತಂದರೆ ಮ್ಯಾಚ್ ಗೆಲ್ಲುವಂಥ ಟೋಟಲ್ ತಂದು ಕೊಡಬೇಕಾಗಿತ್ತು ಇಲ್ಲಿ. ಸೊ ಅದನ್ನು ಕೊಹ್ಲಿ ವಿಕೆಟ್ ನೋಡಿಬಿಟ್ಟು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ನನಗೆ 180 to 200 ಹತ್ತಿರ ತಂದು ಕೊಟ್ಟರೆ ನಮ್ಮ ಬೌಲರ್ಗಳು ನಮಗೆ ಗೆಲ್ಲಿಸಿ ಕೊಡ್ತಾರೆ ಎಂಬುದು ಒಂದು ಭರವಸೆ ಇತ್ತು. ಸೊ ಅದಕ್ಕೆ ಹೇಗೆ ಆಡಬೇಕು ಆ ಪ್ಲ್ಯಾನ್, ಯಾಕಂದರೆ ಹಿಂದೆ ನಮ್ಮಲ್ಲಿ ನಂಬರ್ 8ರವರೆಗೆ ಬ್ಯಾಟ್ಸ್ಮನ್ಗಳು, ಜಡೇಜಾನೇ ಸಹ ನಾವು ನೋಡಿದ್ವಿ ಕ್ಯಾಪ್ಟನ್ ತೊಗೊಂಡಿದ್ದ ಡಿಸಿಷನ್ಸ್ ಎಲ್ಲಿ ಅಕ್ಷರ್ ಪಟೇಲ್ನ ಮೇಲೆ ಕಳಿಸ್ತಾರೆ, ಕೆಳಗಡೆ ಹಾರ್ದಿಕ್ ಪಾಂಡ್ಯ ಮತ್ತು ಜಡೇಜಾ ಅಂತ ಇನ್ಫಾರ್ಮ್ ಬ್ಯಾಟ್ಸ್ಮನ್ಸ್ನ ಇಟ್ಕೊಂಡು ಸಹ ಅಕ್ಷರ್ ಪಟೇಲ್ ಮೇಲೆ ಭರವಸೆ ಇಡ್ತಾರೆ. ಸೊ ಕೆಲವೊಂದು ಡಿಸಿಷನ್ಸ್ ರೋಹಿತ್ ಶರ್ಮಾ ತೊಗೊಂಡಿದ್ದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದರಲ್ಲಿ ಒಂದು ಸ್ಲೋ ಡೌನ್ ಮಾಡಿದ್ದು, ರಿಷಬ್ ಪಂತ್ ಬ್ಯಾಂಡೇಜ್ ಹಾಕಿದ್ದು, ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಆ ಮೂಮೆಂಟ್ ಏನಿರುತ್ತಲ್ಲೋ, ಎಲ್ಲೊಂದು ಪ್ಲಾನಿಂಗ್ ಹೆಂಗಿರುತ್ತೆ ಅಂದರೆ ಮೂಮೆಂಟ್ಸ್ ಹೇಗೆ ಹೋಗ್ತಾ ಇರುತ್ತೋ ಅದನ್ನು ಒಂದು ಕಡೆ ಅವ್ರ ಸೈಡ್ ಹೋಗ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಸ್ಲೋ ಡೌನ್ ಮಾಡಿದಾಗ ಮೈಂಡ್ ಎಲ್ಲೋ ಒಂದು ಕಡೆ ಡೈವರ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಅದನ್ನ ಹೇಳ್ತಾರೆ, ನಮ್ಮ ಪಂತ್ ಸಹ ಹಿಂದೆ ವಿಕೆಟ್ ಹಿಂದೆ ನಿಂತ್ಕೊಂಡು ಅವ್ರು ಹಿಂದಿಯಲ್ಲಿ ಅಂತಾರೆ ಮೆತ್ತಗೆ ಹಾಕೋಣ ಅಂತ, ಆವಾಗ ಸಡ್ಸ್ ಔಟ್ ಆಗ್ತಾರೆ ನಮಗಲ್ಲಿ. ಸೊ ಈಗ ಪ್ಲ್ಯಾನಿಂಗ್ಗಳು ಏನಿತ್ತಲ್ಲ ಎಲ್ಲ ಪರ್ಫೆಕ್ಟಾಗಿತ್ತು. ಒಂದು ಅದಕ್ಕೆ ಮಾಡೋಂಥ ಟೈಮಲ್ಲಿ ಮಾಡೋಂಥ ಸೆನ್ಸ್ ಇರುತ್ತಲ್ವ, ಅದು ವೆರಿ ಇಂಪಾರ್ಟೆಂಟು. ಅದನ್ನು ನಮ್ಮ ಹುಡುಗರು ಎಲ್ಲರೂ ಮಾಡಿದ್ದಾರೆ ನಿಜವಾಗ್ಲೂ. ಸೊ ವಿರಾಟ್ ಅಂತಾರೆ ಆಡಿರೋಂಥ ಇನ್ನಿಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ತುಂಬಾ ಪ್ಲ್ಯಾನ್ಡ್ ಇನ್ನಿಂಗ್ಸ್ ಆಡಿದ್ದಾರೆ ಅಲ್ಲಿ ಆ್ಯಕ್ಚುಲಿ. ಸೊ ಎಲ್ಲರ ಕಾಂಟ್ರಿಬ್ಯೂಷನ್ನಲ್ಲೂ ಸಹ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಆ ಇಂಪಾರ್ಟೆನ್ಸ್ಗೆ ನಿಜವಾಗ್ಲೂ ಇವತ್ತು ರಿಸಲ್ಟ್ ನಮಗೆ ಬಂದಿದೆ ಅನಿಸುತ್ತೆ ಇಲ್ಲಿ. ಹಾರ್ದಿಕ್ ಪಾಂಡ್ಯ ಕೊನೆ ಓವರ್ ಮಾಡಿದ್ದು, ಅವ್ರ ಮೇಲೆ ಎಷ್ಟು ಒತ್ತಡ ಇತ್ತು ಅಂಥೇಳಿ, ಎಲ್ಲರಿಗಿಂತ ಜಾಸ್ತಿ ಹತ್ತಿದ್ದು ಕೂಡ ಟ್ರೋಫಿ ಗೆದ್ದ ಮೇಲೆ ಅವರೇ. ಯಾಕಂತಂದರೆ ಅವ್ರು ಅಳೋದಕ್ಕೆ ಇನ್ನೊಂದು ಕಾರಣ ಇತ್ತಂದರೆ ಟೀಕೆಗಳು ತುಂಬ ಬಂದುಬಿಟ್ಟಿತ್ತು ರೀಸೆಂಟ್ ಟೈಮ್ಸಲ್ಲಿ ಅವ್ರ ಮೇಲೆ.
ಸೊ ಅದಕ್ಕಾಗಿ ಗೆಲ್ಸಿ ಕೊಟ್ಟನಲ್ಲಪ್ಪ ಅಂಬೋದು ಒಂದು ಇದು ಕ್ಷಣ ಐತಲ್ವ ಅದನ್ನು ತುಂಬ ಎಂಜಾಯ್ ಮಾಡಿದ್ದಾರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ. ಅದರಿಂದ ಖುಷಿಯಲ್ಲೂ ಸಹ ಅಷ್ಟೇ ಕಣ್ಣೀರು ಬಂದಿದೆ. ಪ್ಲಸ್ ನನ್ನಲ್ಲಿ ಮೇಲಿರೋಂಥ ಟೀಕೆಗಳನ್ನು ನಾನು ಅಳಗಿಸಿದ್ನಲ್ಲಪ್ಪ, ಅದನ್ನ ತೆಗೆದು ಹಾಕಿದ್ನಲ್ಲಪ್ಪ ಅಂತ ಆ ಟೀಕೆಗಳನ್ನ ತುಂಬ ಖುಷಿನೂ ಸಹ ಇತ್ತಲ್ಲಿ. ಬಟ್ ನಿಜವಾಗ್ಲೂ ಅದೇನಂತಂದರೆ ಹಾರ್ದಿಕ್ ಪಾಂಡ್ಯ ಒಬ್ಬರೇ ಗೆಲ್ಸೋನಕ್ಕಿಂತ ಲಾಸ್ಟ್ 5 ಓವರ್ಗಳೇನು ಮಾಡಿದ್ರಲ್ಲ ನಮ್ಮ ಭಾರತ ಬೌಲರ್ಗಳು, ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅಂದರೆ ಪ್ರತಿಯೊಬ್ಬರೂ ಸಹ ಮ್ಯಾಚ್ನ ಅವರಿಂದ ದೂರ ತೊಗೊಳ್ತಾ ಹೋದರು. ಹರ್ಷದೀಪ್ ಸಿಂಗ್ ಬಾಲಿಂಗ್ನೂ ಮರೆಯೋಂಗಿಲ್ಲ ಇಲ್ಲಿ, ಬೂಮ್ರಾ ಮಾಡಿರೋಂಥ ಓವರ್ನೂ ನಾವು ಮರೆಯೋಂಗಿಲ್ಲ ಇಲ್ಲಿ. ಸೊ ಹೀಗಾಗಿ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಎಲ್ಲೋ ಒಂದು ಕಡೆ ಹೋಗಿತ್ತು ನಮ್ಮಿಂದ ಮ್ಯಾಚು. 30 ಬಾಲ್ 30 ರನ್ 6 ವಿಕೆಟ್ ಇದ್ದಾಗ ದೂರ ಹೋದಂಥ ಗೇಮ್ನ ಮತ್ತೆ ವಾಪಸ್ ತೊಗೊಂಬರ್ತಾರೆ ನಮ್ಮವರು. ಸೊ ಇದನ್ನು ನಾವು ಮೆಚ್ಚಬೇಕು. ಅಂದರೆ ಎಲ್ಲೂ ನಮ್ಮವರು ಆ ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋದೇ ಇಲ್ಲ ಇಲ್ಲಿ. ಅಂದರೆ ಲಾಸ್ಟ್ ಓವರ್ನಾಗ 5 ರನ್ 6 ಇದ್ರೂ ಗೆಲ್ಲಿಸ್ತೀವಪ್ಪ ಅಂದೋ ಭರವಸೆಯಲ್ಲಿ ಇದ್ದಂಥ ಪ್ಲೇಯರ್ಗಳು ನಿಜವಾಗ್ಲೂ ಒಂಥರ ತೋರಿಸ್ಕೊಟ್ರು ನಮ್ಮನ್ನು, ನಮ್ಮ ಯಂಗ್ಸ್ಟರ್ಸ್ಗೆ, ದಟ್ ಎಂಥ ಮ್ಯಾಚ್ನೂ ನಾವು ಗೆಲ್ಲಬಹುದು ಅಂತ. ಈ ಪಂತದನ್ನೇ ನಾವು ತೊಗೊಂಡ್ರೆ ಅವ್ರು ಆಗಿರೋಂಥ ಒಂದು ಆಕ್ಸಿಡೆಂಟ್ ನೋಡಿದರೆ ಎಷ್ಟೋ ಜನ ಮಾತಾಡಿಬಿಟ್ರು ಕ್ರಿಕೆಟೇ ಮುಗಿದೋಯ್ತು ಅವ್ರದ್ದಿತ್ತಂತ. ಸೊ ಬಟ್ ಅವ್ರು ವಾಪಸ್ ಬಂದು ಗೆಲ್ಲೋ ಇದರಲ್ಲಿ ಅವರು ಅಷ್ಟು ಇಂಪಾರ್ಟೆಂಟ್ ಕೊಟ್ಟು, ಅಂದರೆ ಅವರು ಕಮ್ಬ್ಯಾಕ್ ಏನಿದೆ ಅಲ್ವಾ, ಅಂದರೆ ಏನು ಬೇಕಾದ್ರೂ ಮಾಡಬಹುದು ಅಂತ ಪಂತನೂ ಸಹ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ ಅನ್ಸುತ್ತೆ. ಸರ್, ಇವಾಗ ಎಲ್ಲರೂ ಕೂಡ ಕೇಳ್ತಾ ಇದ್ದಿದ್ದು ಬೂಮ್ರಾಗೆ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಕೊಟ್ಟರು ಯಾಕೆ ಅನ್ನೋದು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಹರ್ಷದೀಪ್ ಸಿಂಗ್ ಇದ್ರು, ಬೂಮ್ರಾಗೆ ಯಾಕೆ ಕೊಟ್ಟರು ಅಂತ ಹೇಳಿ. ನಿಜವಾಗ್ಲೂ ಯಾಕಂದರೆ ಕ್ರಿಕೆಟ್ನ